ನಮಸ್ತೆ ಮೇಡಮ್, ನಾನು ನಿಮ್ಮ ಹಸ್ಬೆಂಡ್ ಕಡೆ ಯಾರು ಮಾತಾಡ್ತಾ ಇರೋದು? ನೀವು ಡಿವೋರ್ಸ್ ಅಪ್ಲೈ ಮಾಡಿದ್ರಲ್ಲ, ಸ್ವಲ್ಪ ಆಫೀಸ್ ಕಡೆ ಬರಕ್ಕಾಗತ್ತಾ? ಡಿವೋರ್ಸ್ ವಿಷಯನಾ ಸರ್? ಇವಾಗ ನಮ್ಮ ಮಧ್ಯ ಅದ್ಯಾವ್ದು ನಡೀತಿಲ್ಲ ಸರ್. ಇವಾಗೇನಕ್ಕೆ ಈ ವಿಷಯ ಹೇಳ್ತಿದ್ದೀರಾ? ಸುಮ್ನೆ ನಾವೇ ಕಾಲ್ ಮಾಡ್ತೀವಿ ಮೇಡಮ್. ಅವ್ರು ಹೇಳಿದ್ದಕ್ಕೆ ನಾವು ಕಾಲ್ ಮಾಡ್ತಾ ಇರೋದು. ಏನು ರಿಷಿ ಸರಿ ಹೇಳಿದ್ರಾ? ನೀವು ಆಫೀಸಿಗೆ ಬನ್ನಿ ಮೇಡಮ್, ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ. ಫೋನ್ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅಂಡ್ ಈ ವಿಷಯವಾಗಿ ನನ್ನ ಕ್ಲೈಂಟ್ ನಿಮ್ ಜೊತೆ ಮಾತಾಡಲ್ಲ. ಎಲ್ಲ ವಿಷಯನೂ ನನಗೆ ನೋಡ್ಕೊಳ್ಳಕ್ಕೆ ಹೇಳಿದ್ದಾರೆ. ಪ್ಲೀಸ್ ಕೋಆಪರೇಟ್ ಮಾಡಿ. ಈ ಡಿವೋರ್ಸ್ ವಿಷಯ ಮತ್ತ್ಯಾಕ್ ಬಂತು? ರಿಷಿ ಸರ್ ಯಾಕೆ ಹಿಂಗೆ ಹೇಳಿದ್ರು? ಏನು ನನಗ್ ಬರಕ್ ಹೇಳಿದ್ದು? ಹುಚ್ಚಿಡ್ತಿದ್ಯಾ ನಿನ್ಗೆ? ನಾನು ನಿಮ್ ಮನೆಯವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ ಇಷ್ಟೆಲ್ಲ ಮಾಡಿದ್ದು. ಒಪ್ಕೋತೀನಿ, ನಾನು ಕೆಟ್ಟವನೇ. ಅದ ನೀನ್ ಒಳ್ಳೆ ಹುಡುಗಿ ತಾನೆ? ಮೊದ್ಲಿನ ತರ ಬಿಟ್ಟು ಯಾಕೆ ಹಿಂಗ್ ಆಡ್ತಿದ್ಯಾ? ನಾನ್ ಏನ್ ಮಾಡಿದ್ರೆ ನಿನಗೇನೋ? ಇದು ನನ್ ಲೈಫು, ನನ್ ಇಷ್ಟ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ನೀನೇ ನನ್ ಗಂಡನ ಅಲ್ವಲ್ಲ? ನೀನೇ ಹೇಳಿದ್ಯಲ್ಲ, ನನ್ನ ಬಿಡ್ತೀನಿ, ಇನ್ಮೇಲೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ. ಮತ್ ನಾನ್ ಯಾರ ಜೊತೆ ಓಡಾಡಿದ್ರೆ ನಿನ್ಗೇನು? ನನಗೇನು ಅನ್ನೋದಕ್ಕಿಂತ ನೀನ್ ಮಾಡ್ತಿರೋದ್ರ ಬಗ್ಗೆ ಯೋಚನೆ ಮಾಡು. ನಿನ್ ಮನಸ್ಸಾಕ್ಷಿ ಕೇಳ್ಕೊಂಡಿದ್ಯಾ ನೀನ್ ಮಾಡ್ತಿರೋ ಸರಿನಾ ತಪ್ಪಾ ಅಂತ? ಮೊದ್ಲು ನಿನ್ ಮನಸ್ಸಾಕ್ಷಿ ಕೇಳ್ಕೊ, ಆಮೇಲೆ ನನಗ್ ಬುದ್ಧಿ ಹೇಳು. ಅಲ್ಲ, ನನ್ ಹತ್ರ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಮಾತಾಡ್ತಾ ಇದ್ಯಲ್ಲ, ನಾನ್ ಯಾರಿಗೂ ನೋವು ಕೊಡ್ದೆ, ತೊಂದ್ರೆ ಕೊಡ್ದೆ, ನನ್ ಪಾಡಿಗೆ ನಾನ್ ಇರೋದೇ ತಪ್ಪು ಅನ್ನೋದಾದ್ರೆ, ನೀನು ನನ್ನನ್ ಮದ್ವೆ ಆಗಿ ನಿನ್ಗೆ ಇಷ್ಟ ಬಂದಾಗಿದ್ದು ನನ್ ನೋವು ಕೊಟ್ಟು ಅಳ್ಸಿ ಒಂಟಿ ಮಾಡಿ ಈಗ ನಿನ್ ಪಾಡಿಗೆ ನೀನ್ ಬದುಕ್ತಾ ಇದೆಯಲ್ಲ, ಇದು ಮಹಾನ್ ಕೆಲ್ಸನಾ? ಇದು ನಿನ್ ಪ್ರಕಾರ ತಪ್ಪೇ ಅಲ್ವಾ? ಇದೆಲ್ಲ ಮಾಡ್ಬೇಕಾದ್ರೆ ಈ ಸರಿ ತಪ್ಪಿನ ಲೆಕ್ಕ ನಿನ್ ಮನಸ್ಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳೋ ಅಂತ ಯೋಚನೆ ನಿಂಗೆ ಬರ್ಲೇ ಇಲ್ವಾ? ಹೇಳೋ, ಯಾಕೆ ಸುಮ್ನಿದ್ಯಾ? ನಿನ್ ದ್ವೇಷ ತೀರಿಸ್ಕೊಳಕ್ಕೆ ನೀನ್ ನನ್ನ ಬಳಸ್ಕೊಂಡೆ. ನೀನ್ ಕಟ್ಟಿದ ತಾಳಿಗೆ ಬೆಲೆ ಇಲ್ಲ, ನಿನ್ ಪ್ರೀತಿ ನಿಜವಾದ್ದಲ್ಲ, ನಮ್ ಮದ್ವೆಗೆ ಅರ್ಥನೇ ಇಲ್ಲ. ಹೀಗೆಲ್ಲ ಇರುವಾಗ ನಾನ್ ಯಾರ ಜೊತೆ ಓಡಾಡಿದ್ರೆ ನಿನ್ಗೇನು? ನಿನಗ್ ಯಾಕೆ ಕೋಪ ಬರುತ್ತೆ? ನೀನ್ ಯಾಕೆ ಒದ್ದಾಡ್ತಿದ್ಯಾ ಹೇಳು ಅಮರ್. ಹೌದು, ನೀನ್ ಯಾಕೆ ನನಗ್ ಫೋನ್ ಮಾಡಿ ಕರೆದು ಬುದ್ಧಿ ಹೇಳ್ತಿದ್ಯಾ? ಅಂದ್ರೆ ನಿನ್ಗಿನ್ನೂ ನನ್ ಮೇಲೆ ಪ್ರೀತಿ ಇದ್ಯಾ? ಮಾತಾಡು ಅಮರ್, ಮನ್ಸಲ್ ಪ್ರೀತಿ ಇಟ್ಕೊಂಡು ಮಾತಲ್ ಮಾತ್ರ ಯಾಕೆ ದ್ವೇಷ ತೋರಿಸ್ತಾ ಇದ್ಯಾ? ಸರ್ ನಮಸ್ಕಾರ, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನ್ ಕೇಸು? ಸರ್, ನಾನು ಕಮ್ಲಿ ಅಂತ. ನೀವು ಫೋನ್ ಮಾಡಿ ಬರಕ್ಕೆ ಹೇಳಿದ್ರಲ್ಲ, ಏನ್ ವಿಷಯ ಸರ್? ಓ, ಕಮರಿ ಅವರಾ? ಮೇಡಮ್, ನೀವು ಡೈವರ್ಸ್ಗೆ ಅಪ್ಲೈ ಮಾಡಿದ್ರಿ, ಅದ್ರ ಪ್ರೋಸೆಸ್ ಸ್ಟಾಪ್ ಆಗಿದೆ ಅಂತ ನೀವ್ ಅನ್ಕೊಂಡಿದ್ರಿ. ಆದ್ರೆ ನಿಮ್ಮ ಹಸ್ಬೆಂಡ್ಗೆ ಡೈವರ್ಸ್ ಬೇಕಾಗಿದೆ, ಅದ್ರ ಪ್ರೊಸೀಜರ್ನ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ನಮ್ಮ ಯಜಮಾನ್ರು ಹಂಗಂದ್ರ? ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ನಮ್ಮ ಮಧ್ಯೆ ಯಾವ ಮನಸ್ತಾಪನೂ ಇಲ್ಲ, ಎಲ್ಲಾನು ಸರಿ ಹೋಗೈತೆ ಸರ್. ಇವಾಗ ಡೈವರ್ಸ್ ಆಗೋ ಅಂತದ್ ಏನು ಇಲ್ಲ ಸರ್. ಮೇಡಮ್, ನಾವ್ಯಾಕೆ ಸುಮ್ನೆ ನಿಮ್ಮನ್ನ ಕರೆಸ್ತೀವಿ ಹೇಳಿ?
ನಿಮ್ಮ ಹಸ್ಬೆಂಡ್ ಹೇಳಿದ್ರಿಂದ ನಾವು ನಿಮ್ಮನ್ನು ಕರ್ಸಿರೋದು. ನೋಡಿ, ನಿಮ್ಗೆ ನನ್ನ ಮೇಲೆ ಅನುಮಾನ ಇದ್ರೆ ಈ ಕಾಪಿ ನೋಡಿ. ಹೇಗಾದ್ರೂ ಮಾಡಿ ರಿಷಿ ಫೋನ್ನ ನಾನು ತಗೊಂಡು ಕಮಲಿ ಅವನಿಗೆ ಫೋನ್ ಮಾಡದೇ ಇರೋ ಥರ ಮಾಡಬೇಕು. ನೋಡಿ ಮೇಡಮ್, ನಮ್ಮ ಕ್ಲೈಂಟು ಫಿಕ್ಸ್ ಆಗಿದ್ದಾರೆ ನಿಮ್ಗೆ ಡೈವರ್ಸ್ ಕೊಡ್ಬೇಕಂತ. ಕಾರಣ ಏನು ಸರ್? ನಾನು ಅವರು ಚೆನ್ನಾಗೇ ಇದ್ದೀವಲ್ಲ. ಅದು ನಿಮ್ ಪರ್ಸನಲ್, ನಮ್ಗೇನ್ ಗೊತ್ತು. ಆದ್ರೆ ನಮ್ ಕ್ಲೈಂಟು ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ. ನೀವು ಅವ್ರ ಮೇಲೆ ತುಂಬಾ ಅನುಮಾನ ಪಡ್ತೀರಂತೆ. ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಇಲ್ಲವಂತೆ. ನೀವು ದಿನ ಜಗಳ ಆಡ್ತೀರಂತೆ. ಅಂದ ಹಾಗೆ ನಿಮ್ಮ ಫ್ಯಾಮಿಲಿ ಕೂಡ ಸರಿ ಇಲ್ವಂತೆ. ನಿಮ್ಮ ಅಟ್ಯಾಚ್ಮೆಂಟ್ ಬೇಕರಿಂದ ನನ್ನ ಕ್ಲೈಂಟ್ ಮನೆಯಲ್ಲಿ ನೆಮ್ಮದಿ ಇಲ್ವಂತೆ. ಅವ್ರ ತಂಗಿ ಜೀವನ ಹಾಳಾಗೋದಕ್ಕೆ ನೀವೇ ಕಾರಣ ಅಂತೆ. ಅವ್ರು ಬೇಡ ಬೇಡ ಅಂದ್ರೂ ಕೂಡ ನಿಮ್ ಬ್ರದರ್ ಜೊತೆ ಅವ್ರ ತಂಗಿನ ಮದುವೆ ಮಾಡ್ಸೋದಂತಲ್ಲ. ಹಂಗೆಲ್ಲ ಏನೂ ಇಲ್ಲ ಸರ್, ನಾವೆಲ್ಲರೂ ಸೆಂದಾಗೆ ಇದ್ದೀವಿ. ಮೇಡಮ್, ಈ ವಿಷಯ ನಮ್ಗೇನ್ ಗೊತ್ತು? ನನ್ನ ಕ್ಲೈಂಟ್ ಹೇಳಿದ್ದಕ್ಕೆ ನಾನು ನಿಮ್ಗೆ ಈ ವಿಷಯ ಹೇಳ್ತಾ ಇದ್ದೀನಿ. ನಿಮ್ ಮಧ್ಯೆ ಇವೆಲ್ಲ ಸರಿ ಇದ್ದಿದ್ರೆ ಅವ್ರು ಇಲ್ಲಿ ತನಕ ಬರ್ತಾ ಇದ್ರಾ? ನೀವೇ ಹೇಳಿ. ನೀವ್ ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ. ಅವ್ರಿಲ್ಲ ಅಂದ್ರೆ ನಾನು ಒಪ್ಕೊಳ್ತೀನಿ. ಸರ್, ಫೋನ್ ಕಟ್ ಮಾಡ್ತಿದ್ದಾರೆ. ನೋಡಿದ್ರ ಮೇಡಮ್? ಇಲ್ಲ ಸರ್, ಅವ್ರ ಹೊಸಿ ಬಿಸಿ ಇರ್ಬೋದು. ಸ್ವಲ್ಪ ಹೊತ್ತು ಕಾಯ್ದು ನೋಡುವ. ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಇರಬೇಕು. ಉಂಡು ಮಲಗಾದ್ಮೇಲೆ ಜಗಳ ಸ್ಟಾರ್ಟ್ ಆದ್ರೆ ಅದಕ್ಕೆ ಸಂಸಾರ ಅಂತ ಹೇಳ್ತಾರ ಮೇಡಮ್? ನಂಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಈ ಮೆಸೇಜ್ ಜೊತೆ ಕಮಲಿ ಕಾಲ್ ಬಂದಿರೋದು ಡಿಲೀಟ್ ಮಾಡಿಬಿಟ್ರೆ ನನ್ನ ಕೆಲಸ ಮುಗೀತು. ಸರಿ ಸರ್, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ನೋಡಿ ಮೇಡಮ್, ಲಾಯರ್ ಹತ್ರ, ಡಾಕ್ಟರ್ ಹತ್ರ, ಪೊಲೀಸ್ ಹತ್ರ ಹೋಗ್ಬಿಡ್ತೀನಿ ಅಂತ ಹೇಳ್ಬೇಡಿ. ಆದ್ರೂ ಕೂಡ ನನ್ನ ಒಳ್ಳೆ ಮನಸ್ಸಿಂದ ಹೇಳ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ. ಹೋಗಿ ಬನ್ನಿ.
ಅನಿಕಾ, ಹಾಯ್ ರಿಷಿ ಸರ್. ನೀನು ಯಾವಾಗ ಬಂದೆ? ಜಸ್ಟ್ 5 ಮಿನಿಟ್ಸ್ ಆಯಿತು ಸರ್. ಯಾಕೆ ಒಂಥರ ಇದ್ದೀರಾ? ಐ ಯು ಆಲ್ ರೈಟ್? ಯಾ, ಐ ಆಮ್ ಟೋಟಲಿ ಫೈನ್. ನಂಗೆ ಯಾವ್ದಾದ್ರು ಕಾಲ್ ಬಂದಿತ್ತಾ? ನೋ ಸರ್, ನಾನು ನೋಟಿಸ್ ಮಾಡಿಲ್ಲ. ಯಾಕೆ ಸರ್, ಯಾವುದಾದ್ರೂ ಕಾಲ್ ಬರಬೇಕಿತ್ತಾ? ಇಲ್ಲ, ಹಾಗೇನಿಲ್ಲ, ಜಸ್ಟ್ ಕೇಳಿದೆ ಅಷ್ಟೇ. ನಿಮಗ್ ನಂತ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಆ ಲಾಯರ್ ಹೇಳಿದ್ ದಿಟನೆಯ ಯಾಕೆ ಸರ್ ಹಿಂಗ್ ಮಾಡಿದ್ರಿ? ನನ್ ಮ್ಯಾಕ್ ನಿಮಗ್ ಬೇಸರ ಇದ್ದಿದ್ರೆ ಅದನ್ನ ನಂತವ ಹೇಳ್ಕೋಬೋದಿತ್ತು. ಅಥವಾ ನನ್ನಿಂದ ಏನನ್ನ ತಪ್ಪಾಗಿದ್ರೆ ನನ್ನ ಕೂರ್ಸಿ ಬುದ್ಧಿವಾದ ಹೇಳ್ಬೋದಿತ್ತು. ಆದ್ರೆ ನಂತವ ಒಂದ್ ಮಾತು ಹೇಳ್ದೆ ಈ ಡಿವೋರ್ಸ್ ವಿಷಯನ ಮುಂದುವರಿಸಿದ್ದೀರಲ್ಲ ಸರ್. ಯಾಕೆ ಸರ್ ಹಿಂಗ್ ಮಾಡಿದ್ರಿ? ನಂಗೊಂದು ಅರ್ಥ ಆಯ್ತಿಲ್ಲ. ಮಾತಾಡು ಅಮರ್. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಮಾತಲ್ಲಿ ಮಾತ್ರ ಯಾಕೆ ದ್ವೇಷ ತೋರಿಸ್ತಾ ಇದ್ಯಾ? ಅಮರ್, ಸತ್ಯನ್ ಯಾಕೆ ಮುಚ್ಚಿಡ್ತಾ ಇದ್ಯಾ? ಅದನ್ನ ಮುಚ್ಚಿಡಕ್ಕೆ ಕಾರಣ ಆದ್ರೂ ಏನು? ಮಾತಾಡು ಅಮರ್. ಇದೆಲ್ಲ ಸುಳ್ಳು ಅಂತ ಒಂದ್ಸರಿ ಹೇಳು. ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ನನಗ್ ಗೊತ್ತು. ಅದನ್ನ ದಯವಿಟ್ಟು ಬಾಯ್ಬಿಟ್ಟು ಹೇಳು ಅಮರ್. ಇದೆಲ್ಲ ನಾಟಕ ಅಂತ ಹೇಳು. ಹೌದಲ್ವಾ? ನೀನೇನ್ ಮಾಡ್ಕೊಂಡ್ರು ನನಗೇನು? ಏನೋ ಒಳ್ಳೆ ಹುಡುಗಿ, ಅಡ್ದಾರ್ ಹಿಡಿಬಾರ್ದಲ್ಲ, ಒಂಚೂರು ಬುದ್ಧಿ ಮಾತು ಕೇಳೋಣ ಅಂತ ಕರೆದ್ನಪ್ಪ. ಅಷ್ಟಕ್ಕೂ ಕರೆಕ್ಟು. ನಿನಗೇನಾದ್ರೂ ಆದ್ರೆ ನನಗೇನ್ ನಷ್ಟ? ನೀನ್ ಯಾವನ್ ಜೊತೆ ಏನಾದ್ರೂ ಸುತ್ತು ಏನಾದ್ರೂ ಮಾಡು. ನೀನು ಇಲ್ಲಿ ಕರೆಸಿ 2 ಪ್ರಶ್ನೆ ಮಾಡ್ದೆ ಅಂತ ಒಂದೇ ಕಾರಣಕ್ಕೆ ನಿನ್ ಮೇಲೆ ಫೀಲಿಂಗ್ಸ್ ಇದೆ, ಲವ್ ಇದೆ ಅನ್ಕೋಬೇಡ. ಈಗ್ಲೂ ಹೇಳ್ತಾ ಇದೀನಿ, ನೀನಂದ್ರೆ ನನಗೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ಇನ್ನೀನ್ ಏನಾದ್ರೂ ಮಾಡ್ಕೊಳ, ಏನಾದ್ರೂ ಮಾಡು. ನಾನು ಕೇಳಕ್ಕೂ ಬರಲ್ಲ, ನನ್ನ ತಲೆನೂ ಕೆಡಿಸ್ಕೊಳಲ್ಲ. ಆದ್ರೆ ಮೂಲೆಯಲ್ಲಿ ಎಲ್ಲೋ ಒಂಚೂರು ಪಶ್ಚಾತ್ತಾಪ ಕಾಡ್ತಾ ಇತ್ತು. ಮನೆಯವ್ರ ಮೇಲಿನ ದ್ವೇಷಕ್ಕೆ ಪಾಪ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡ್ಬಿಟ್ನಲ್ಲ ಅಂತ. ಅದಕ್ಕೆ ಕರೆದು 2 ಬುದ್ಧಿ ಮಾತಾಡಕ್ ನೋಡ್ದೆ. ಆದ್ರೆ ನೀನು ಇಷ್ಟು ಬೇಗ ನನ್ನ ಮರೆತು ಇನ್ನೊಬ್ಬನ ಜೊತೆ ಆರಾಮಾಗಿದ್ಯಾ ಅಲ್ಲ? ಕಂಟಿನ್ಯೂ, ಆರಾಮಾಗಿರು. ನೋ ಇಶ್ಯೂಸ್, ಕ್ಯಾರಿ ಆನ್. ಹಾಗಾದ್ರೆ ಇದೇ ನಿನ್ ಕೊನೆ ಮಾತಾ? ಫಸ್ಟ್ ಅಂಡ್ ಲಾಸ್ಟ್. ಸರಿ, ಹಾಗಾದ್ರೆ ನಾನ್ ಇನ್ಮೇಲೆ ಅವನ್ ಜೊತೆನೆ ಓಡಾಡ್ತೀನಿ, ಅವನ್ನೇ ಮದ್ವೆ ಆಗ್ತೀನಿ. ಏನೀಗ? ಬಿಡೋ, ಕೈ ಬಿಡೋ. ಏನಂದ? ಇನ್ನೊಂದ್ಸಲ ಹೇಳು. ಬಿಡೋ ನನ್ ಕೈನ, ಬಿಡೋ. ಏನಾದ್ರೂ ಮಾಡ್ಕೊಂಡು ಹಾಳಾಗು.
ರಿಷಿ ಸರ್ ಏನಾಯ್ತು? ಇದೇ ಲಾಯರ್ ಆಫೀಸ್ ಅಂತ. ಇದು ಲಾಯರ್ ಆಫೀಸಾ? ಕಮಲಿ ಇಲ್ಲಿಗ್ ಬಂದಿದ್ಲಾ? ಓ ಮೈ ಗಾಡ್, ಅವಳು ಇಲ್ಲಿಗ್ ಬಂದಿದ್ದಾಳೆ ಅಂದ್ರೆ ಲಾಯರ್ ಹೇಳಿದ್ದು ನಿಜಾನೇ ಅನ್ಸುತ್ತೆ ಅಲ್ವಾ ಸರ್? ನನ್ಗೇನು ಗೊತ್ತಾಗ್ತಿಲ್ಲ ಅನಿಕಾ. ಕಮಲಿ ಡಿವೋರ್ಸ್ ವಿಷಯ ಮರ್ತಿಲ್ಲ ಸರ್, ನಾನ್ ಹೇಳಿಲ್ವಾ? ನಾನ್ ಮೇಲ್ ಹೋಗಿ ಬರ್ತೀನಿ. ವಾವ್, ಎಲ್ಲ ನಾನ್ ಅನ್ಕೊಂಡಾಗೆ ಆಗ್ತಿದೆ. ಲೆಟ್ಸ್ ಸಿ. ಸರ್, ಮೇ ಐ ಕಮ್ ಇನ್? ಓ ರಿಷಿ ಸರ್, ಬನ್ನಿ ಬನ್ನಿ, ಪ್ಲೀಸ್ ಸಿಟ್ ಡೌನ್. ಸರ್, ಏನ್ ಬರೋದಕ್ಕೆ ಹೇಳಿದ್ರು? ನೋಡಿ, ನಿಮ್ಮ ವೈಫು ನಿಮ್ಮಿಂದ ಡಿವೋರ್ಸ್ ಬೇಕನ್ಬಿಟ್ಟು ನನ್ನ ಮೇಲೆ ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ. ಡೈವರ್ಸ್ ಕೇಳ್ತಿರೋದಕ್ಕೆ ರೀಸನ್ ಏನು ಅಂತ ತಿಳ್ಕೊಬೋದಾ? ಅವ್ರು ಹೇಳ್ತಾ ಇದ್ದಾರೆ ಸರ್, ನೀವು ಸರಿ ಇಲ್ಲ ಅಂತ. ನಿಮ್ ಬಗ್ಗೆ ಅವ್ರಿಗೆ ಒಳ್ಳೆ ಒಪಿನಿಯನ್ ಇಲ್ಲ ಸರ್. ಸರ್, ನಮ್ಮಿಬ್ರು ಮಧ್ಯ ಡಿವೋರ್ಸ್ ಆಗುವಂಥದ್ದು ಏನೂ ಆಗಿಲ್ಲ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ. ಅವ್ರು ಯಾಕೆ ಡಿವೋರ್ಸ್ ಬೇಕು ಅಂತ ನಿಮ್ಗೆ ಹೇಳಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಅವರು ನಿಮ್ ಜೊತೆ ಆರಾಮಾಗಿಲ್ಲ ಸರ್, ಆರಾಮಾಗಿರೋರ್ ತರ ಇದಾರ ಅಷ್ಟೇ. ನೀವು ಅವ್ರೇನೋ ಬ್ಲೇಮ್ ಮಾಡ್ತಿದ್ದೀರಂತೆ. ನಿಮ್ ತಂಗಿ ಲೈಫ್ ಹಾಳಾಗಿರೋದಕ್ಕೆ ಕಾರಣ ಅವರೇ ಅಂತ ಹರಾಸ್ಮೆಂಟ್ ಮಾಡ್ತಿದ್ದೀರಂತೆ. ಮೋರ್ ಓವರ್, ಮಗು ಹೋಯ್ತು ಅಂತ ಮನೆಗೆ ಬಂದಿದ್ದವ್ರ ಮುಂದೆ ಕಪಾಳ ಕೊಡೋದ್ರಂತೆ. ಅದಕ್ಕೆ ತುಂಬಾ ಜನ ಸಾಕ್ಷಿ ಕೂಡ ಇದ್ದಾರಂತೆ. ತಪ್ಪಲ್ವಾ ಸರ್? ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ತಪ್ಪಲ್ವಾ ಸರ್? ನೋಡಿ, ಅದು ನನ್ನ ಬ್ಯಾಡ್ ಟೈಮ್. ಏನೋ ಅವನ್ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಆ ಇನ್ಸಿಡೆಂಟ್ ನಡೆದೋಯ್ತು. ನೋಡಿದ್ರಾ, ನೀವೇ ಒಪ್ಕೊಂಡ್ರಿ. ಕೇಳಿದ್ರೆ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಏನಿಲ್ಲ, ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದೀರಾ. ನಮ್ಮ ಕ್ಲೈಂಟು ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರನ್ನ ನಾನು ತುಂಬಾ ಕಂಟ್ರೋಲ್ ಮಾಡಿದ್ದೀನಿ. ನಿಮ್ಮ ಮನೆಯವ್ರ ಮೇಲೆ ಡೌರಿ ಕೇಸ್ ಆಗೋದಕ್ಕೂ ರೆಡಿ ಇದ್ರು. ಆದ್ರೆ ನಾನೇ ಗಂಡಿನ ಮೇಲಿರೋ ಕೋಪಕ್ಕೆ ಮನೆಯವರೆಲ್ಲ ಎಳೆಬಿಡಿ ಅಂತ ಹೇಳಿದೆ. ನೋಡಿ ಸರ್, ಇದನ್ನ ಜಾಸ್ತಿ ದೂರ ಎಳೆಯಕ್ ಹೋಗ್ಬೇಡಿ. ಅವ್ರು ಬೇಕಾಗಿರೋದನ್ನು ದಯವಿಟ್ಟು ಕೊಟ್ಬಿಡಿ. ನಿಮ್ ಪಾಡ್ಗೆ ನೀವ್ ಇದ್ಬಿಡಿ, ಇಲ್ಲಾಂದ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ. ನೀವಷ್ಟೇ ಅಲ್ಲ ಸರ್, ನಿಮ್ಮ ಮನೆಯವರು ಕೂಡ ಕೋರ್ಟ್ಗೆ ಅಲಿಬೇಕಾಗತ್ತೆ. ಯೋಚನೆ ಮಾಡಿ. ನೋಡಿ ಸರ್, ನಾನು ನಿಮ್ಗೆ ಆಪೋಸಿಟ್ ಲಾಯರ್ ಆದ್ರೂ ಕೂಡ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನೀವು ಎಜುಕೇಟೆಡ್ ಇದ್ದೀರಾ, ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದೀರಾ. ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಹೆಸರಿದೆ. ನಿಮ್ಮ ಪ್ರೊಫೈಲ್ನ ಸ್ಟಡಿ ಮಾಡಿದಾಗ ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತಾಯ್ತು. ಅದರಲ್ಲೂ ನೀವೇ ತುಂಬಾ ಪ್ರೀತಿ ಮಾಡ್ತೀರಿ ಅಂತ ಗೊತ್ತಾಯ್ತು.